ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವಾಣಿಜ್ಯ ಬಂದರಿಗೆ ಇಂದು ಬಿಟುಮಿನ್ ಹೊತ್ತ ಹಡಗೊಂದು ಆಗಮಿಸಿದೆ. ಯುದ್ಧ ಪರಿಸ್ಥಿತಿ ಆರಂಭವಾದ ನಂತರ ಯುಎಇನಿಂದ ಬಂದಿರುವ ಇದು ಎರಡನೇ ಹಡಗು ಎಂಬುದು ಗಮನ ಸೆಳೀತಾ ಇದೆ. ಯುಎಇಯ ಶಾರ್ಜಾ ಬಂದರಿನಿಂದ ಹೊರಟಿದ್ದ ಭಾರಿ ಶಿಪ್ ಕಾರವಾರ ಬಂದರಿಗೆ ತಲುಪಿದೆ. ಈ ಹಡಗು ಸುಮಾರು 6,000 ಮೆಟ್ರಿಕ್ ಟನ್ ಬಿಟುಮಿನ್ ಹೊತ್ತು ತಂದಿದ್ದು ಅನ್ಲೋಡ್ ಕಾರ್ಯ ನಡೀತಾ ಇದೆ. ಯುದ್ಧ ಪರಿಸ್ಥಿತಿ ಆರಂಭವಾದ ನಂತರ ಅಂತಾರಾಷ್ಟ್ರೀಯ ಸಾಗಣೆ ಮತ್ತು ವ್ಯಾಪಾರದಲ್ಲಿ ಭಾರಿ ವ್ಯತ್ಯಯ ಕಂಡು ಬಂದಿದ್ರು ಕಾರವಾರ ಬಂದರಿಗೆ ಎರಡನೇ ಹಡಗು ಬಂದಿರುವುದು ಗಮನಾರ್ಹವಾಗಿದೆ. ಮಾರ್ಚ್ 11ರಂದು ಕೂಡ ಯುಎಇಯಿಂದ ಒಂದು ಹಡಗು ಬಂದಿತ್ತು. ಬಿಟುಮಿನ್ ಸಾಮಾನ್ಯವಾಗಿ ರಸ್ತೆ ನಿರ್ಮಾಣ ಮತ್ತು ಡಾಂಬರ್ ಕೆಲಸಗಳಲ್ಲಿ ಬಳಸಲಾಗುತ್ತೆ. ಈ ದೊಡ್ಡ ಪ್ರಮಾಣದ ಸರಕು ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇನ್ನು ಕಾರವಾರ ವಾಣಿಜ್ಯ ಬಂದರಿನಲ್ಲಿ ಈ ಹಡಗಿನ ಆಗಮನದಿಂದ ಅನ್ಲೋಡ್ ಕಾರ್ಯಾಚರಣೆ ಆರಂಭಗೊಂಡಿದೆ. ಒಟ್ಟಿನಲ್ಲಿ ಕಾರವಾರ ಬಂದರಿನ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಚಟುವಟಿಕೆಗಳು ಮುಂದುವರಿತಾ ಇದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಡಗುಗಳ ಆಗಮನ ಸಾಧ್ಯತೆ ಇದೆ. ಇರಿ